ಒಂದು ಪುಣ್ಯ ಅನ್ನೋದು ನಾನು ಯಾವತ್ತೂ ಹೇಳ್ಕೊಂತ ಬಂದೀನಿ. ಇಲ್ಲಿ ವಾತಾವರಣ ಹೇಗೈತಿ ಅಂದ್ರೆ ನಮ್ಮ ಹುಣಸಿಕಟ್ಟಿ ವಾತಾವರಣ, ಇಲ್ಲಿ ಊರಿನ ಗ್ರಾಮಸ್ಥರು, ಇಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಶಿಕ್ಷಕರನ್ನ ಅವರು ಆ ಗುರುಗಳ ಕೈಯಲ್ಲಿ ಕಲಿಯದೆ ಹೋದ್ರು ಸಹ ಎಲ್ಲ ಮಕ್ಕಳು ಪ್ರತಿಯೊಬ್ಬ ಗುರುಗಳನ್ನ ತಮ್ಮ ಸ್ವಂತ ಗುರುಗಳ ರೀತಿಯಲ್ಲಿ ಗೌರವಿಸುವಂತಹ ಒಂದು ಭಾವನೆ, ಅದನ್ನ ನಾವೆಲ್ಲ ಮಾತಾಡ್ತಿರ್ತೀವಿ. ಅದು ಇಲ್ಲಿಯ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತೈತಿ ಮತ್ತು ತೋರಿಸ್ತೈತಿ. ಅದಕ್ಕೆ ಎಲ್ಲ ಊರಿನ ಹಿರಿಯರಿಗೆ ಮತ್ತು ಮಕ್ಕಳ ಪಾಲಕರಿಗೆ ಈ ಸಂದರ್ಭದಲ್ಲಿ ನನ್ನ ವಂದನೆಗಳನ್ನ ಅರ್ಪಿಸುತ್ತಾ ನಿಮ್ಮೆಲ್ಲರ ಕೋರಿಕೆಯಂತೆ ಒಂದೆರಡು ಧ್ವನಿಗಳನ್ನ ಜನ ಸಮಯ ಆಗೈತಿ ಮಕ್ಕಳಿಗೆ ಊಟ ಮಾಡಕ್ಕೆ ಒಂದೆರಡು ಧ್ವನಿಗಳನ್ನ ನಿಮಗೋಸ್ಕರ ನಿರೀಕ್ಷೆಯನ್ನ ಮಾಡ್ತೀನಿ. ಮೊದಲಿಗೆ ಹೊರನಾಡ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಇವತ್ತು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರು ಅಂತ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ನೋಡಿ, ಎಂತ ಸಡಗರ, ಎಂತ ವೈಭವ. ನಿಮ್ದು ನಿಜವಾಗ್ಲೂ ನಾನು ಎಲ್ಲಿ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಉತ್ಸಾಹ, ಅಷ್ಟೊಂದು ಪ್ರೀತಿಯಿಂದ ಮಕ್ಕಳ ಕಾರ್ಯಕ್ರಮ ನೋಡಕ್ಕೆ ಎಲ್ಲ ತಾಯಿಯಂದರು ನಮ್ಮ ಎಲ್ಲ ಹಿರಿಯರಿಗೆ ಎಷ್ಟೊಂದು ಸಮಯ ಆಗಿದೆ, 1 ಗಂಟೆ ಆಗ್ತಾ ಬರ್ತಾ ಇದೆ. ಹೊಟ್ಟೆಯ ಹಸಿವನ್ನು ಕೂಡ ಅದನ್ನು ಲೆಕ್ಕಿಸದೆ ಎಲ್ಲ ಮಕ್ಕಳಾಗಿ ಹೋಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಇವೆಲ್ಲ ನೋಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ದೇವರು, ಆ ದೇವರಿಗೆ ನಾನು ನಿಜವಾಗಿ ನಾನು ಎಲ್ಲ ಅಭಿಮಾನಿ ದೇವರುಗಳಿಗೆ ಈ ನಿಮ್ಮ ರಾಜ್ಕುಮಾರ ಮಾಡುವಂತ ನನ್ನ ನಮಸ್ಕಾರಗಳು. ಈ ರಾಜ್ಕುಮಾರ ಅವರಾಗ ಆದದ್ದಲ್ಲ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ, ಅದರಿಂದ ರಾಜ್ಕುಮಾರ ಆಗಿದ್ದು. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಕುಮಾರ ಏನಾಗ್ತಾ ಇದೆ, ಯಾವ ಒಂದು ಹಳ್ಳಿ ಕಮರ ಆಗಿರ್ತಾ ಇದೆ ಹತ್ರ ಎಲ್ಲೂ ದೂರಾದ ತುಪ್ಪಲ್ಲಿ ರಾಜ್ಕುಮಾರನಿಗೆ ಪ್ರೋತ್ಸಾಹ ಆಗಿರ್ಬೇಕು ಅಂತ. ಅದೇ ರೀತಿಯಾಗಿ ಇನ್ನೆಲ್ಲ ಯಾವಾಗಲೂ ಸಹ ಚಿರನೆನಪಾಗಿ ಉಳಿದಿರುವಂತಹ ಆಟೋರಾಜ ಎಂಬ ಪ್ರಸಿದ್ಧರಾಗಿರುವಂತಹ ಕರಾಟಕಿ ಶಂಕರನಾಗ್ ಅವರು ಇವತ್ತು ಬಂದಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದ್ರು. ಆಗುತ್ತೆ ಉಳಿಸಬೇಕು ಜನರ ಹೃದಯ ವೈಶಾಲತೆ ಎಷ್ಟು ಧೈರ್ಯ ಅಂತ ಅವ್ನು ತುಂಬಾ ಕೇಳಿದ್ದೆ. ಹೆಜ್ಜೆಗಳು ಇವತ್ತು ನೋಡಿ ತುಂಬ ಸಂತೋಷ ಆಯ್ತು ನೋಡಿ. ಇಂಥ ಒಂದು ಮಕ್ಕಳು ಇಂಥ ಒಂದು ಊರಲ್ಲಿ ನೀವೆಲ್ಲ ಶಿಕ್ಷಣ ಪಡಿತಾ ಇದ್ರಲ್ಲ, ಹೆಜ್ಜೆಗಳನ್ನು ಕೊಳ್ಳುವಂತ ಮಕ್ಕಳ ಎಂಥ ಹಿರಿಯರು ಇಂಥ ಸಂಸ್ಕೃತಿ ನೋಡಿ ಕಲಿಸ್ಕೊಳಕ್ಕೆ ಬರಲ್ಲ ಸ್ನೇಹಿತರೆ. ಯಾಕಂದ್ರೆ ಸ್ವಂತ ಮನೆಯಲ್ಲಿ ಸಹಜವಾಗಿ ಬರುವಂಥದ್ದು ಅದೊಂದು ವಾತಾವರಣ ನಮ್ಮ ಊರಲ್ಲಿದೆ ಅನ್ನೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಪ್ರಶಸ್ತಿ ಕೊಡುವಂತ ಪ್ರಧಾನ ಗುರುಗಳು ನಮ್ಮ ಹುಣಸಿಕಟ್ಟಿ ಸಿಕ್ಕಿರೋದು ಅವೆಲ್ಲವೂ ಪುಣ್ಯ ಅಂತ ಹೇಳ್ತಾ ಒಂದರಲ್ಲಿ ಅದನ್ನೆಲ್ಲ ಉದ್ದೇಶಿಸಿ ಮಾತಾಡೋಕೆ ಅವಕಾಶ ಕೊಡಬೇಕು. ಮತ್ತೊಂದು ನಮಸ್ಕಾರಗಳು ಅಂತ ಹೇಳ್ತಾ ಪರಮಾತ್ಮ ನಮಸ್ಕಾರ, ಎಲ್ಲರೂ ನಮಸ್ಕಾರ. ಇದೇ ಸಂದರ್ಭದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು, ಅದರಲ್ಲಿ ಮೊದಲನೇ ಸಿನಿಮೆಯ ಧ್ವನಿ ಯಾವ ರೀತಿ ಇಲ್ಲಾಂದ್ರೆ ಇವತ್ತಿನ ಸಂದರ್ಭದಲ್ಲಿ ನನಗೆ ಏನ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜಣ್ಣ ಅವರಿಗೆ ಅದೇನು ಅತಿಶಯಕ್ತಿ ಏನಲ್ಲ. ನಿಜವಾಗ್ಲೂ ನಮ್ಮ ಹುಣಸಿಕಟ್ಟಿ ಗ್ರಾಮಸ್ಥರು ಯಾವ ರೀತಿ ಹೃದಯ ವೈಶಾಲತೆ ಇರೋರು ಅಂತ ನಾನು ತುಂಬಾ ಕೇಳಿದ್ದೆ. ಅದನ್ನ ಕಣ್ಣಾರಕೊಂಡು ಬಹಳ ಸಂತೋಷ ಆಯಿತು. ಎಲ್ಲ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆಗಳು ಈ ರೀತಿಯಾದಂತಹ ಹೃದಯ ವೈಶಾಲ್ಯತೆ ಇರುವಂತಹ ದಾನಿಗಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಟ್ಟದಲ್ಲಿ ತಮ್ಮ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಬಹಳ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ನಮಸ್ಕಾರ. ಅದೇ ಅವರು ವಯಸ್ಸಾದಾಗ ಅಂಬಿನಿಗೆ ವಯಸ್ಸಾಯ್ತು ಅನ್ನುವಂಥ ಸಿನಿಮಾ ಸಂದರ್ಭದಲ್ಲಿ ಅವರ ಧ್ವನಿ ಯಾವ ರೀತಿ ಇತ್ತು. ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ಬಹಳ ಸಮಯ ಆಗಿದೆ, ಬೇಡ ಅಂತ ಹೇಳಿದ್ರು ಕೂಡ ಮಕ್ಕಳು ಬಿಡೋದಿಲ್ಲ. ಇನ್ನೂ ಒಂದು ಮಾತಾಡಲೇಬೇಕು ಅಂತ ಕೇಳ್ದ ಹಣ ಪಾರ್ಟಿ ಆಗೋಣ. ನಮ್ಗೆ ಯಾವ ಪಾರ್ಟಿ ಇಲ್ಲ, ಬಂದು ನಮಗೆಲ್ಲ ಜನ ವಿನಯ ವಹಿಸಬೇಕು ಅಂತ ನಮ್ಮ ಹುಣಸಿಕಟ್ಟಿ ಪಾರ್ಟಿ ಈಗ ರಾತ್ರಿ 12 ಗಂಟೆನಲ್ವಾ ಬಂದು
ಈ ರೀತಿಯಾಗಿ ಅವ್ರು ಮಾತಾಡ್ತಾ ಇದ್ರಂತೆ. ಹೀಗೆ ಸಮಯದ ಅಭಾವ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಸಂತೋಷಕ್ಕಾಗಿ ಮನರಂಜನೆಗಾಗಿ ಇದಿಷ್ಟು ಧ್ವನಿಗಳನ್ನು ಮಾಡಿದ್ದೇನೆ. ಮತ್ತೊಮ್ಮೆ ನನ್ನಲ್ಲಿರುವ ಪ್ರತಿಭೆ ಅಂದ್ರೆ ನಮ್ಮ ಈ ಹುಣಸೆಕಟ್ಟೆಯ ಒಂದು ಏನು ಅಂತಂದ್ರೆ ಶಿಕ್ಷಕರ ಪ್ರತಿಭೆಗಳನ್ನು ಹೊರ ಹಾಕುವಂತಹ ಒಂದು ಗುಣ. ಯಾಕಂದ್ರೆ ಕಲೆ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಗುಣ ನಮ್ಮ ಹುಣಸೆಕಟ್ಟೆಯಲ್ಲಿ ಇದೆ ಅನ್ನೋದು ಯಾವತ್ತೂ ಕೂಡ ಅದನ್ನ ಸ್ಥಾಪಿತ ಮಾಡ್ತಾ ಬಂದಿದ್ದಾರೆ. ಕೊನೆಗೆ ನಮ್ಮ ನಿಂಗಪ್ಪಣ್ಣವ್ರಿಗೋಸ್ಕರ ಆರ್ಮಗ ರವಿಶಂಕರ್ ಅವರು ಡೈಲಾಗ್. ಯಾಕೆ ಶಾಕ್ ಆಯ್ತಾ? ಆಗಲೇಬೇಕಂತ ತಾನು ಇಲ್ಲಿಗೆ ಕರ್ತಿತ್ತು. ನಿನ್ನಕ್ಕೆ ಪ್ರಮೋಷನ್ ಕೊಟ್ಟಿತ್ತು ನಿನ್ನ ಡಿಪಾರ್ಟ್ಮೆಂಟ್. ಆದರೆ ಮಾರ್ಕಟ್ಟಿ ರೋಡಿಗೆ ಪೋಸ್ಟಿಂಗ್ ಹಾಕ್ಲಿತ್ತು ನಾನು. ನಿನ್ನ ಡಿಸ್ಟ್ರಿಕ್ಟ್ ಕರ್ನಾಟಕ ಮೊದಲಿಂದ ನಿನ್ನ ಊರಿಗೆ ಕಲ್ಲದ್ರಿ ನನಗೆ ಆಗ್ತಿಲ್ಲ. ಇದು ನನ್ನವರು ನನ್ನೇರಿಯ ಇಲ್ಲಿ ಚೆಂಡವನ್ನು ಗುರುಗಿದ್ರೆ ಎದುರು ನನ್ನ ನಾಟಕಾಗುತ್ತೆ. ಕೈಯತ್ತಿ ತಂದೆ ಅಂದ್ರೆ ಎಲ್ಲ ಎದುರಾಗುತ್ತೆ. ಇದು ಹೊಲಿಸಿಕೊಳ್ಳಬೇಕು. ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.